Namaste, welcome back to my channel, The Soul Voice of Meghana. ಹೋಪ್ ಸೊ ಎವ್ರಿಬಡಿ ಇಸ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ನನ್ನ ಫ್ಯಾಮಿಲಿ ಜೊತೆ ತುಂಬ ವರ್ಷಗಳ ನಂತರ ನಮ್ಮ ಕುಟುಂಬದ ಜೊತೆ ಒಂದು ಪ್ರಯಾಣ ಮಾಡಿದ್ದು. ಸೊ ಅಂದರೆ ನಮ್ಮ ತಂದೆಯ ಫ್ಯಾಮಿಲಿ, ನಮ್ಮ ಅಕ್ಕಂದ್ರಿ, ದೊಡ್ಡಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ತಮ್ಮಂದ್ರು, ಅಣ್ಣ, ಅತ್ತಿಗೆ, ಅವ್ರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿಬಿಟ್ಟು ಒಂದು ಮಿನಿ ಬಸ್ ಮಾಡಿಕೊಂಡು 21 ಸೀಟ್ಸ್ ಇರುವಂಥ ಒಂದು ಮಿನಿ ಬಸ್ಸಲ್ಲಿ ಟ್ರಿಪ್ಪಿಗೆ ಹೋಗಿದ್ವಿ. ಸೊ ನಾವು ಟ್ಯೂಸ್ಡೇ ಈವ್ನಿಂಗ್ ಇನ್ ದ ಸೆನ್ಸ್ ಅಂದರೆ 19th ಅವತ್ತು ಸುಮಾರು 7 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದು ಈವ್ನಿಂಗ್. ಸೊ ನೈಟ್ ನಾವು ಚಿತ್ರದುರ್ಗ ಮುರುಘಾ ಮಠದ ಹತ್ತಿರ ಊಟ ಮಾಡಿಕೊಂಡು ಅದಾದ ನಂತರ ರಂಭಾಪುರಿ ಇನ್ ದ ಸೆನ್ಸ್ ಬಾಳೆಹೊನ್ನೂರಿಗೆ ರೀಚ್ ಆಗಿದ್ದು ನೈಟ್ 2 ಗಂಟೆಗೆ. ಸೊ ನಾವು ಮುಂಚೆನೇ ಯಾತ್ರಿ ನಿವಾಸದಲ್ಲಿ ರೂಮ್ ಬುಕ್ ಮಾಡಿದ್ರಿಂದ ಡೈರೆಕ್ಟಾಗಿ ಹೋಗಿ ರೂಮ್ನಲ್ಲಿ ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ 6:30ಗೆ ರೆಡಿಯಾಗಿ ಬಾಳೆಹೊನ್ನೂರು ಅಂದರೆ ನಿಮಗೆ ಈ ಪ್ಲೇಸ್ ಬಗ್ಗೆ ಹೇಳ್ತೀನಿ, ಏನು ಈ ಪ್ಲೇಸು ಅಂತ ಹೇಳಿ. ಪಂಚಪೀಠಗಳಲ್ಲಿ ಒಂದಾದ ರಂಭಾಪುರಿ ಪೀಠ ಅಲ್ಲಿರುವಂಥದ್ದು. ಸೊ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ರೇಣುಕಾಚಾರ್ಯರ ದೇವಸ್ಥಾನ ಕೂಡ ಇದೆ. ಸೊ ನಾವು ಅಲ್ಲಿ ಅಭಿಷೇಕ ಪೂಜೆಯನ್ನೆಲ್ಲ ಮಾಡಿಸ್ಕೊಂಡು ಅಲ್ಲಿ ಇನ್ನೊಂದು ವಿಶೇಷ ಏನಂದರೆ ಒಂದು ಹರಕೆ ಬಸವಣ್ಣ ಅಂತ ಇದೆ. ಒಂದು ಕಂಬದಲ್ಲಿ ಕಲ್ಲಿನ ಬಸವಣ್ಣ ಮೂಡಿರೋದು, ಅದು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಂತೆ. ಸೊ ಅದಾದಮೇಲೆ ನಾವು ಅಲ್ಲಿರುವಂತಹ ನೇಚರನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಪ್ರಸಾದನ ಮಠದಲ್ಲಿ ಸ್ವೀಕರಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ದಕ್ಷಿಣ ಕಾಶಿ ಅಂತ ಕರೆಯುವಂತಹ ಅಥವಾ ಹೆಸರುವಾಸಿಯಾಗಿರುವಂತಹ ಕಳಸ ಕ್ಷೇತ್ರಕ್ಕೆ. ಅಲ್ಲಿ ಪುರಾತನವಾದಂತಹ ಕಲ್ಲೇಶ್ವರ ದೇವಸ್ಥಾನ ಇದೆ ಹಾಗೂ ತ್ರಿಪುರ ಸುಂದರಿ ಅಮ್ಮನವರ ದರ್ಶನ ಕೂಡ ಪಡೆದು ನಂತರ ನಾವು ಹೋಗಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಪಡ್ಕೊಂಡು ನಾವು ಪ್ರಸಾದವನ್ನು ತೆಗೆದುಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಧರ್ಮಸ್ಥಳದ ಹತ್ತಿರ ಇರುವಂತಹ ಸೂರ್ಯ ದೇವಸ್ಥಾನ. ಸೊ ಅಲ್ಲಿ ಶಿವ ರುದ್ರನ ರೂಪವನ್ನು ತಾಳಿರೋದು, ಅಲ್ಲಿ ನೆಲೆಸಿರೋದು. ಸೊ ಇಲ್ಲಿ ವಿಶೇಷ ಏನಂದರೆ ಅಲ್ಲಿ ಹರಕೆ ಬನ ಅಂತ ಇದೆ. ಭಕ್ತರು ಅಲ್ಲಿ ಅವರ ಹರಕೆಯನ್ನು ಮಣ್ಣಿನ ಗೊಂಬೆಯ ರೂಪದಲ್ಲಿ ಒಪ್ಪಿಸುತ್ತಾರೆ. ಸೊ ನನಗೆ ಅಲ್ಲಿ ಹೋದಾಗ ಒಂದು ಕಾಂತಾರ ಮೂವಿ ಫೀಲ್ ಆಯಿತು. ಆ ಸೌಂಡು, ಆ ಕಾಡಿನ ಮಧ್ಯ ಸೈಲೆನ್ಸ್, ಇನ್ ದ ಸೆನ್ಸ್ ಅದು ಒಂಥರ ಏನೋ ಫೀಲ್ ಆಯಿತು ಅಲ್ಲಿ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಹೋಗಿದ್ದು ಧರ್ಮಸ್ಥಳ. ಸೊ ಅಲ್ಲಿ ನಾವು ಸಾಕೇತ್ ಅನ್ನೋ ಒಂದು ಸ್ಟೇಯಲ್ಲಿ ಆನ್ಲೈನ್ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೆ. ಸೊ ಹೋಗಿ ಫ್ರೆಶ್ ಅಪ್ ಆಗಿ ಅದಾದ ನಂತರ ಲೇಟ್ ಆಗಿದ್ರಿಂದ ದರ್ಶನ ಬೇಗ ಆಗುತ್ತೆ, ಕ್ಲೋಸಿಂಗ್ ಟೈಮ್ ಅಂತ ಅಂದ್ಕೊಂಡು ಹೋದ್ವಿ. ನಮ್ಗೆ 1 ಅವರಲ್ಲೇ ದರ್ಶನ ಆಯಿತು. ನಂತರ ನಾವು ಪ್ರಸಾದ ತಗೊಂಡು ಅಲ್ಲಿಂದ ಬಂದು ರೂಮ್ನಲ್ಲಿ ಸ್ಟೇ ಮಾಡಿ ರೆಸ್ಟ್ ಮಾಡಿದ್ವಿ. ಸೊ ಇವತ್ತಿನ ಒಂದು ಜರ್ನಿ ಅಥವಾ ಈ ದೇವಸ್ಥಾನಗಳ ದರ್ಶನದಿಂದ ನಾನು ಏನು ಕಲಿತೆ ಅಂದರೆ, ಜರ್ನಿ ಆ್ಯಕ್ಚುಲಿ ದೇವಸ್ಥಾನ ದರ್ಶನ ಏನು ಅಂತಂದರೆ ನನಗೆ ಹೆಚ್ಚು ದೇವ್ರಿಗಿಂತ ಜಾಸ್ತಿ ಖುಷಿ ಕೊಟ್ಟಿದ್ದು ಪ್ರಸಾದ ಸೇವೆ, ಅಂದರೆ ಅನ್ನದ ಮಹತ್ವ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಅನ್ನ ಪ್ರಸಾದ ಸಿಕ್ಕಾಗ ಒಂದು ವಿಚಾರ ಮನಸ್ಸಿಗೆ ನಂಗೆ ತುಂಬ ಫೀಲ್ ಆಯಿತು. ಏನು ಅಂದರೆ, ನಾವು ಜೀವನದಲ್ಲಿ ಎಷ್ಟೇ ದೊಡ್ಡವರಾದರೂ ಏನೇ ಮಾಡಿದರೂ ಕೊನೆಯಲ್ಲಿ ಹೊಟ್ಟೆ ತುಂಬಿಸೋ ಒಂದು ಊಟದ ಬೆಲೆ ಎಲ್ಲಕ್ಕಿಂತ ದೊಡ್ಡದು. ಸೊ ಅನ್ನದಾತ ಸುಖಿ ಭವ ಅಂತ ಮನಸ್ಸಲ್ಲಿ ಯಾವಾಗಲೂ ಅಂದ್ಕೊಳ್ಳಿ. ದೇವಸ್ಥಾನಕ್ಕೆ ಹೋದಾಗ ಬರೀ ಭಕ್ತಿ ಮಾತ್ರ ಅಲ್ಲಿ ವರ್ಕ್ ಆಗಲ್ಲ, ನಮಗೆ ಪೇಷನ್ಸ್ ಇರಬೇಕಾಗತ್ತೆ, ಸೇವೆ ಮಾಡೋ ಮನೋಭಾವನೆ ಇರಬೇಕಾಗತ್ತೆ. ಯಾಕಂತಂದರೆ ಇದು ಅಧಿಕ ಮಾಸ ಆಗಿರೋದ್ರಿಂದ ತುಂಬ ರಶ್ ಇತ್ತು ದೇವಸ್ಥಾನಗಳಲ್ಲಿ. ರಾಸ್ಕೊಟ್ಲೆ ನಿಂತ್ಕೊಂಡು ಕ್ಯೂವಲ್ಲಿ ಕಾಯಬೇಕು, ಆಮೇಲೆ ದೇವ್ರ ದರ್ಶನ ಮಾಡಬೇಕು. ಸೊ ನಂಗೆ ಇಷ್ಟ ಆಗಿದ್ದು ಯಾರೂ ಹಸಿದಿರಬಾರ್ದು ಅನ್ನೋ ಮಾನವೀಯತೆ ಅಲ್ಲಿ ಏನಿದೆ ಅಲ್ಲ, ಅದು ಒಂದು ರಿಯಲಿ ಒಂದು ಲೈಫ್ ಲೆಸನ್. ಸೊ ನಾನು ಹೇಳ್ದಾಗೆ ಪ್ರತಿಯೊಂದು ಜರ್ನಿನೂ ಒಂದೊಂದು ಪಾಠ ಕಲಿಸುತ್ತೆ. ನೋಡುವಂಥ ಒಂದು ಉದ್ದೇಶ ಸರಿಯಾಗಿರ್ಬೇಕಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಆದಷ್ಟು ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ thank you for watching my video. Will again meet you in the next video. Until then, take care. Bye.